ಸರ್, ಈ ಉಸಿರು ಅಂತ ಒಂದು ಸಿನಿಮಾ ಇವತ್ತು ಟೀಸರ್ ಲಾಂಚ್ ಮಾಡಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ಆದಷ್ಟು ಬೇಗ ಥಿಯೇಟ್ರಿಗೆ ಬರುತ್ತೆ. ಇದರಲ್ಲಿ ಒಂದು ನಾನು ಕ್ಯಾರೆಕ್ಟರ್ ಮಾಡಿದ್ದೀನಿ ಸರ್. ತುಂಬ ಅದ್ಭುತವಾದ ಒಂದು ಕ್ಯಾರೆಕ್ಟರ್ ಇದೆ. ನಮ್ಮ ಡೈರೆಕ್ಟ್ರಿಗೆ ಟೀಮ್ಸ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಯಾಕಂದರೆ ನನಗೆ ಈ ಒಂದು ಸಿನಿಮಾಗೋಸ್ಕರ ಭಾಳ ವರ್ಷ ಕಷ್ಟಪಟ್ಟಿದ್ದೀನಿ ಸರ್. ಸುಮಾರು ಒಂದು 10 ವರ್ಷದಿಂದ ಓಡಾಡ್ತಾನಿದ್ದೀನಿ. ಹಾಗೆ ಕೆಲವು ಶಾರ್ಟ್ ಫಿಲಮ್ ಮಾಡಿದ್ದೆ. ಆಮೇಲೆ ಅದಾದಮೇಲೆ ಇದಕ್ಕೆ ಮುಂಚೆ ಒಂದು 2-3 ಸಿನಿಮಾ ಮಾಡಿದೆ ಸರ್. ಆದರೆ ಅದು ಯಾವುದೂ ಸಿನಿಮಾ ಅಷ್ಟು ಹೇಳ್ಕೊಂಡಷ್ಟು ನನಗೆ ಒಂದು ಹೆಸರು ಕೊಡಲಿಲ್ಲ. ಹಂಗಾಗಿ ಈ ಸಿನಿಮಾ ನನಗೊಂದು ಹೆಸರು ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಸಿನಿಮಾಯಿಂದ ಏನಾದರೂ ನನಗೊಂದು ಬೇರೆ ಚಾನ್ಸ್ ಸಿಗುತ್ತೆ, ಬೇರೆ ಏನಾದರೂ ಇಂಡಸ್ಟ್ರಿಯಲ್ಲಿ ನಾನು ಮಾಡ್ಬೋದು ಅಂತ ನನಗೆ ಒಂದು ಆಸೆ ಇದೆ ಸರ್. ಆದಷ್ಟು ಬೇಗ ಸಿನಿಮಾ ಥಿಯೇಟ್ರಿಗೆ ಬರುತ್ತೆ. ಸಿನಿಮಾ ಹೆಸರು ಉಸಿರು ಅಂತ. ನನ್ನ ಹೆಸರು ರಂಗನಾಥ್, ರಾಯಚೂರು. ನಾನು ಕೂಡ ಕನಸು ಕಟ್ಕೊಂಡು ಬಂದಿದ್ದೀನಿ. ಬರೀ ನಟನೆ ಅಂತ ಬಂದರೆ ಬರೀ ಕ್ಯಾರೆಕ್ಟರ್ ಮಾಡ್ತಂದ್ರೆ ಆಗಲ್ಲ. ಅದರಿಂದ ಒಂದು ಹಾರ್ಡ್ ವರ್ಕ್ ಇರಬೇಕು. ಹಾಗೆ ನಾನು ಕೂಡ ಸರ್ ತುಂಬ ಖುಷಿ ಆಯ್ತು ಸರ್. ಹೇಗಿದೆ ಅಂದರೆ ಒಂಥರ ಫ್ರೆಂಡ್ಲಾಗಿದ್ವಿ. ನಮ್ಮ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಟೆಕ್ನಿಷಿಯನ್ ಟೀಮ್ ಆಗಿರ್ಬೋದು, ಆಮೇಲೆ ಲೊಕೇಶನ್ ಓಡಾಡೋದಾಗಿರ್ಬೋದು, ತುಂಬ ಖುಷಿಯಿಂದ ಫುಲ್ ಅದ್ಭುತವಾಗಿ ಮಾಡಿದ್ವಿ ಸರ್. ಒಂದು ಸಿನಿಮಾ ಅಂತ ಬಂದರೆ ಮೇಕಿಂಗ್ ತುಂಬ ಅದ್ಭುತವಾಗಿದೆ. ಆಮೇಲೆ ಬೇರೆ ಕಡೆ ಟ್ರಾವೆಲ್ ಮಾಡಿದ್ವಿ, ಚಿಕ್ಕಮಂಗ್ಳೂರು, ಆಮೇಲೆ ಬೆಂಗಳೂರು, ಬೇರೆ ಬೇರೆ ಲೊಕೇಶನ್ ಮಾಡಿದ್ವಿ. ತುಂಬ ಖುಷಿ ಆಯ್ತು ಸರ್, ಭಾಳ ಖುಷಿ ಆಯಿತು. ನೆಕ್ಸ್ಟ್ ಯಾವ್ದಾರ ಫಿಲಮ್ ಸರ್, ಈಗ ಒಂದು 2-3 ಮಾತುಕತೆ ಆಗಿದೆ. ಅದರಲ್ಲಿ ಕೆಲವೊಂದು ಕ್ಯಾರೆಕ್ಟರ್ ಆಗಿದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಒಂದು 10 ವರ್ಷದಿಂದ ಕನಸಿದೆ ಸರ್, ಈ ಸಿನಿಮಾದ ಏನಾದರೂ ಆಗ್ಬೋದು. ಆಮೇಲೆ ನಾನು ಕೂಡ ರಂಗಭೂಮಿಯಲ್ಲಿ ಕೂಡ ವರ್ಕ್ ಮಾಡಿದ್ದೀನಿ ಸರ್. ಹಂಗಾಗಿ ನನಗೆ ಒಂದು ಸಿನಿಮಾ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ತಿಂಗಳು, ನೆಕ್ಸ್ಟ್ ತಿಂಗಳು ಬರುತ್ತೆ ಸಿನಿಮಾ ಉಸಿರು. ಬಂದು ನೋಡಿ ನಮ್ಮಂಥ ಸಣ್ಣ ಕಲಾವಿದರನ್ನ ಆರಿಸ್ಬೇಕಂತ ಕೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್.